ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಯಾವ ರಾಶಿಗೆ ಒಳಿತಿದೆ, ಯಾವ ರಾಶಿಗೆ ತೊಡಗಿದೆ, ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅನ್ನೋದನ್ನ ಈ ದಿನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕರ್ತುಶ್ಚಯಜಿತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ. ಈ ದಿವಸ ಮಾಘ ಮಾಸದ ಷಷ್ಠಿ, ಶುಕ್ಲ ಪಕ್ಷ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆಗೆ ಮತ್ತೊಂದು ಷಷ್ಠಿ ಬಂದು ಒದಗಿದೆ. ಹೀಗೆ ಪ್ರತಿ ಮಾಸದಲ್ಲೂ ಷಷ್ಠಿ ಬರ್ತದೆ. ಒಂದೊಂದು ಷಷ್ಠಿ ತುಂಬ ಉತ್ಕೃಷ್ಟವಾದದ್ದು ಸುಬ್ರಹ್ಮಣ್ಯನ ಪ್ರಾರ್ಥನೆಗೆ, ಅವನ ಆರಾಧನೆಗೆ. ಅದೇ ರೀತಿಯಲ್ಲಿ ಮಾಘ ಮಾಸದ ಷಷ್ಠಿ ಕೂಡ ಸುಬ್ರಹ್ಮಣ್ಯನ ಆರಾಧನೆ, ಅರ್ಚನೆಗಳಿಗೆ ತುಂಬ ವಿಶಿಷ್ಟವಾದ ದಿವಸ. ಯಾವುದಾದ್ರೂ ವಾರ ಬರಲಿ, ಅದು ಮಂಗಳವಾರವೇ ಬರಬೇಕು ಅಂತಿಲ್ಲ. ಷಷ್ಠಿ ಬಂದಿದ್ದ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಅದು ಸುಬ್ರಹ್ಮಣ್ಯನ ಕೃಪೆಯಾಗತ್ತೆ. ಸುಬ್ರಹ್ಮಣ್ಯನ ಶಕ್ತಿಯನ್ನು ನಾವು ಕಂಡಿದ್ದೀವಿ. ಆತ ಪುಟ್ಟ ಬಾಲಕನಿದ್ದಾಗಲೇ ಎಂಥ ತಾರಕಾಸುರನಂಥವನ ಜೊತೆಗೆ ಹೋರಾಟ ಮಾಡಿದಂಥ ಆ ಮಹಾಶಕ್ತಿಯನ್ನು ನಾವು ಕಂಡುಕೊಂಡಿದ್ದೀವಿ. ಸುಬ್ರಹ್ಮಣ್ಯನ ಆರಾಧನೆ ಯಾಕಪ್ಪ ಅಂದರೆ, ನಮಗೆ ಬರೋ ಕಷ್ಟಗಳು ಹಾಗೆ ತಾರಕಾಸುರನ ಥರ ಇರ್ತವೆ. ಒಂದನ್ನು ಹೇಗಪ್ಪ ಜಯಿಸು, ಒಂದು ಸಣ್ಣ ಕಷ್ಟ ಬಂದರೆ ನಮಗದೇನೋ ಬೆಟ್ಟ ಎದುರುಗಡೆ ಬಂದ ಹಾಗಿರುತ್ತೆ. ನೀವು ಯಾವುದೇ ರಂಗ ತೆಗೆದುಕೊಳ್ಳಿ, ಯಾವುದೇ ಸಂದರ್ಭಗಳನ್ನು ತೆಗೆದುಕೊಳ್ಳಿ, ಕಷ್ಟ ಅನ್ನೋದು ಹಾಗೇನೆ. ನಮ್ಮನ್ನು ಮೀರಿಸಿದೆಯೇನೋ ಕಷ್ಟ, ನಮ್ಮ ಮುಂದೆ ಹಾಗೆ ಹುಲಿ ಬಂದು ನಿಂತಿದೆಯೇನೋ ಹಾಗಾಗುತ್ತೆ. ನಾವು ಚಿಕ್ಕವರೇನೋ, ನಮ್ಮ ಸಾಮರ್ಥ್ಯ ಕಡಿಮೆ ಏನೋ ಅಂತ ಅನಿಸುತ್ತೆ. ಆದರೆ ಯಾರು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾರೋ ಅವನು ಪುಟ್ಟ ಬಾಲಕ, 7 ದಿನದವನು, ತಾರಕಾಸುರನ ಅಂಥ ಮಹಾವರಗಳನ್ನು ಪಡೆದಂಥವನು. ಅವನನ್ನು ಸಂಹಾರ ಮಾಡಲಿಕ್ಕಾಯಿತು. ಅವನ ಸೇನೆಯನ್ನು ಚಿಂದಿ ಚಿತ್ರಾನ್ನ ಅಂತೀವಲ್ಲ, ಆ ಥರ ಮಾಡಿದ್ದಾಯಿತು. ಹಾಗೆ ನಾವು ದುರ್ಬಲರು ಅಂತ ಅಂದುಕೊಳ್ತಾ ಇದ್ದೀವಿ. ಇಲ್ಲ, ಸುಬ್ರಹ್ಮಣ್ಯನ ಕೃಪೆ ಸಿಕ್ಕರೆ ನಾವು ಶಕ್ತಿಶಾಲಿಗಳಾಗ್ಬಿಡ್ತೀವಿ. ಸಂದರ್ಭ, ಸಂಕಟ ಯಾವುದು ಬಂದು ಒದಗಿದೆಯೋ ನಮಗೆ, ಆ ನೋವು, ಅದು ತಾರಕಾಸುರನ ಥರ ಕರಗಿ ಹೋಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ನಾನು ಪುಟ್ಟವನೇ ಆದರೂ ಕೂಡ ನನ್ನಲ್ಲಿ ಅಗಾಧವಾದ ಶಕ್ತಿಯನ್ನು ಕೊಟ್ಟುಬಿಡು. ನಿನ್ನ ಹಾಗೆ ಈ ಕಷ್ಟ ಅನ್ನೋದೆಲ್ಲ ನಮಗೆ ಹೋಗ್ಬಿಡುತ್ತೆ, ಅಳಿಸಿ ಹೋಗ್ಬಿಡುತ್ತೆ. ತಾರಕಾಸುರ ಹೇಗೆ ಮರ್ದನ ಸುಟ್ಟು ಹೋದ್ನೋ ಆ ರೀತಿಯಲ್ಲಿ ನಮ್ಮ ಕಷ್ಟಗಳು ಸುಟ್ಟು ಹೋಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀವಿ. ಅಂತರಾರ್ಥವನ್ನು ತಿಳ್ಕೊಳ್ಬೇಕು. ಆಗ ನಮಗೆ ನಮ್ಮ ಆರಾಧನೆಗೆ ಒಂದು ಬಲ ಬರುತ್ತೆ. ನಾವು ಪೂಜಿಸೋದ್ರಿಂದ ನಮ್ಮೊಳಗೆ ಯಾವ ಬಲ ಬರುತ್ತೆ ಅಂದರೆ, ಮನೋಬಲ ದೃಢವಾಗುತ್ತೆ, ಗಟ್ಟಿಯಾಗುತ್ತೆ. ಆಗ ನಾವು ಏನನ್ನು ಎದುರಿಸ್ತೀವಿ. ಅಂಥದಕ್ಕೆ ಈ ದಿವಸ ಒಂದು ವೇದಿಕೆ ಆಗುತ್ತೆ, ಸಾಧನ ಮಾರ್ಗವಾಗುತ್ತೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅಂತಕ್ಕಂಥದ್ದು. ತಮಗೂ ಯಾರ್ಯಾರಿಗೆ ಯಾವ್ಯಾವ ರೀತಿಯೋ ಕಷ್ಟಗಳಿದ್ದಾವೆ, ಕಣ್ಣೀರಿಡ್ತಾ ಇರ್ತಾರೆ, ಪಾಪ ಸಂಕಟ ಅನುಭವಿಸ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟಕ್ಕೆ ಏನಪ್ಪ ಪರಿಸ್ಥಿತಿ ಅನ್ನೋ ಒಂದು ಸಂದರ್ಭ ಇರ್ತದೆ. ಇನ್ನು ಕೆಲವರಿಗೆ ಇದನ್ನು ಎದುರಿಸ್ತೀನಾ ಇಲ್ವಾ ಅಂತಕ್ಕಂಥ ಆ ರೀತಿಯ ಸಮಸ್ಯೆಗಳು ಬಂದು ಒದಗಿರುತ್ತೆ. ಇನ್ನೊಬ್ಬರಿಗೆ ಇನ್ಯಾರ್ದೋ ಸಹಕಾರ, ಸಪೋರ್ಟ್ ಸಿಕ್ಕಿರುತ್ತೆ. ಅದರಿಂದಾಗಿ ಮತ್ತೊಬ್ಬರನ್ನು ನಲುಗ್ತಾ ಇರ್ತಾರೆ. ಅಂಥವರೆಲ್ಲ ನಮ್ಮನ್ನು ಅತಿಶಯವಾಗಿ ಯಾವುದು ಕಾಡ್ತಾ ಇದೆಯೋ, ಇದಕ್ಕೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಇದರಿಂದ ಹೊರಗೆ ಬರ್ತೀನಾ ಅನ್ನೋ ಸಂಕಟ ಯಾರಿದೆಯೋ ನೋಡಿಪ್ಪ, ಅವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ನಿಶ್ಚಯವಾಗಿ ಹೊರಗೆ ಬರ್ತಾರೆ. ಅಂಥ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ. ಈ ದಿವಸ ಸುಬ್ರಹ್ಮಣ್ಯ ಹೆಸರಿನಲ್ಲಿ 6 ಜನ ಒಟ್ಟುಗಳಿಗೆ, ಬ್ರಹ್ಮಚಾರಿಗಳಿಗೆ 6 ಜನರನ್ನು ಕರೆದು ಅವರಿಗೆ ಭಕ್ಷ್ಯ ಭೋಜ್ಯ ಷಡ್ರಸೋಪೇತವಾದ ಊಟವನ್ನು ಬಡಿಸಿ, ಅವರಿಗೆ ವಸ್ತ್ರ, ಬಿಳಿ ಪಂಚೆಯನ್ನು, ಪಂಚೆ ಶಲ್ಯ ಇವುಗಳನ್ನು ಕೊಟ್ಟು, ದಕ್ಷಿಣೆ ಸಹಿತವಾಗಿ ಕೊಟ್ಟು
ಸುಬ್ರಹ್ಮಣ್ಯನ ಆವಾಹನೆ ಮಾಡಿ ಈ ಪೂಜೆಯನ್ನು ಮಾಡಬೇಕು ಅಂತಿದೆ. ಹಾಗೆ ಮಾಡುವವರಿಗೆ ಸುಬ್ರಹ್ಮಣ್ಯನ ಕೃಪೆಯಾಗುತ್ತೆ. ಹೀಗಾಗಿ ಬ್ರಹ್ಮಚಾರಿಗಳು, ಬ್ರಹ್ಮಚರ್ಯ ಅನ್ನೋದು ಹೇಗಪ್ಪ ಗುರುತಿಸೋದು ಅನ್ನೋದೇ ಆಗ್ಬಿಟ್ಟಿದೆ ಈಗ. ವಸ್ತುತಃ ಬ್ರಹ್ಮಚರ್ಯದ ಅರ್ಥ ಯಾರು ಭಗವಂತನಲ್ಲಿ ಶ್ರದ್ಧಾ ಮನಸ್ಸಿದೆಯೋ ಅಂಥವರೆಲ್ಲ ಬ್ರಹ್ಮಚಾರಿಗಳೇ, ಸಂಶಯ ಏನೂ ಇಲ್ಲ. ಏನೋ ಮದುವೆ ಆಗಿಲ್ಲದೆ ಇದ್ದರೆ ಮಾತ್ರ ಈ ಆಲೋಚನೆ ಇದೆಯಲ್ಲ, ಇದು ಸಂಕುಚಿತವಾದದ್ದು. ಬ್ರಹ್ಮಚರ್ಯ ಅಂತಂದರೆ ಆ ಕರೆದಂಥ ವಟುವಿಗೆ ಸ್ವಲ್ಪವಾದರೂ ಆ ಸುಬ್ರಹ್ಮಣ್ಯನಲ್ಲಿ ಭಕ್ತಿ ಶ್ರದ್ಧೆ ತುಂಬಿರಬೇಕು. ಅದು ಬ್ರಹ್ಮನ್ ಚರತಿ ಅಂತ. ಅವ ಸದಾಕಾಲ ಆ ಯಾವ ಸ್ವಾಮಿ ಇದ್ದಾನೋ ಆ ಸ್ವಾಮಿಯಲ್ಲಿ ನಮ್ಮ ಮನಸ್ಸನ್ನು ಲೀನಗೊಳಿಸ್ಕೊಳ್ತಕ್ಕಂಥದ್ದು, ಅದು ಬ್ರಹ್ಮಚರ್ಯ. ಅದರಲ್ಲೇ ಚರಿಸ್ತಾ ಇದ್ದೀನಿ. ಚರ ಅಂದರೆ ಚಲಿಸು ಅಂತ. ಯಾವ ದೇವ ಈ ಶಕ್ತಿ ಇದೆಯೋ ಆ ಶಕ್ತಿಯಲ್ಲೇ ನಾನು ನನ್ನ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಕೊಂಡಿದ್ದೀನಪ್ಪ ಅಂತ. ಸದಾಕಾಲ ಆಗಲ್ಲ, ಒಂದು ಕ್ಷಣ ಸಾಕಾಗುತ್ತೆ. ಒಂದು ನಾಮ ಅಳಿಸದೇ ಸಾವಿರ ಪಾತಕಗಳನ್ನು ಅಂತ ಹೇಳ್ತಾರಲ್ಲ ದಾಸರು. ಹಾಗೆ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳುವಾಗ ಒಂದು 6 ಅಷ್ಟೋತ್ತರಗಳನ್ನು ಹೇಳುವಾಗಲಾದರೂ ಕಣ್ತುಂಬ ಮನಸ್ಸಿನ ತುಂಬ ಸುಬ್ರಹ್ಮಣ್ಯನ ತುಂಬಿಕೊಂಡ್ರೆ ಸಾಕಾಗುತ್ತೆ. ಅದು ಬ್ರಹ್ಮಚರ್ಯ. ಕರೆದಂಥವ್ರು ಅಷ್ಟೇ ಅಲ್ಲ, ಯಾರು ಆರಾಧನೆ ಮಾಡ್ತಾರೋ ಅವರು ಬ್ರಹ್ಮಚಾರಿಗಳೇ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಭಗವಂತನ ಆ ಚರಣ, ಅವುಗಳಲ್ಲಿ ಆ ಏನು ಭಗವಂತನ ಯಾವ ಲೀಲೆಯೋ ಮತ್ತೊಂದೋ ಇದೆಯೋ ಅವುಗಳಲ್ಲಿ ಮನಸ್ಸನ್ನು ಚಲಿಸುವುದೇ, ಅವುಗಳಲ್ಲಿ ಮನಸ್ಸನ್ನು ಚಲನಶೀಲವಾಗಿ ಇಟ್ಕೊಳ್ಳೋದೇ ಬ್ರಹ್ಮಚರ್ಯ. ಆ ದೃಷ್ಟಿಯಲ್ಲಿ ಒಟ್ಟುಗಳನ್ನು ಕರೆದು ಈ ದಿವಸ ಆರಾಧನೆ ಮಾಡಿ, ಆಗಿಲ್ಲ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಆತನಿಗೆ ಇಷ್ಟವಾದಂಥ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ, ಅಷ್ಟೋತ್ತರ ಸೇವೆಗಳನ್ನು ಮಾಡಿಸಿ ಸುಬ್ರಹ್ಮಣ್ಯ ಕೃಪೆ ಸಿಗುತ್ತೆ. ಶಾಸ್ತ್ರಿಗಳೇ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ಹಿರಿಯರು ಹೇಳ್ತಾ ಇದ್ದಂಥ ಒಂದು ಮಾತು ನೆನಪಾಗುತ್ತೆ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ. ಆದರೆ ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನುವಂಥದ್ದು ಈ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ಇವತ್ತು ಸೂಕ್ತವಾದಂಥ ದಿನ. ಇವತ್ತು ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧನೆ ಮಾಡೋದ್ರಿಂದ ಅದನ್ನು ಕೂಡ ಯಾವ ರೀತಿ ಆರಾಧನೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಇವತ್ತು ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಪ್ರತಿಯೊಬ್ಬರು ತಮ್ಮ ತಮ್ಮ ಕಷ್ಟಗಳಿಂದ ಹೊರಗೆ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಚಳ್ಳಕೆರೆಯಿಂದ ಕೆಂಪಮ್ಮ ಅವರು ಕಳಿಸಿದ್ದಾರೆ. ಕೆಂಪಮ್ಮ ಅವರ ಜನ್ಮ ದಿನಾಂಕ 10/7/1986. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೆಂಪಮ್ಮ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಕುಜನಿದ್ದರೆ ಕ್ಷತತನುಹು ಅಂತ ಹೇಳುತ್ತೆ. ಸ್ವಲ್ಪ ಶರೀರಕ್ಕೆ ಆಗಾಗ ಪೆಟ್ಟು ಬೀಳ್ತಾ ಇರುತ್ತೆ, ಇದು ಶಾಸ್ತ್ರದ ಮಾತು. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೀಗ ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯಲ್ಲಿ ಕೇತುವಿನ ಕಾಲ ಮುಗಿದು ಈಗ ಶುಕ್ರ ಪ್ರಾರಂಭವಾಗಿದೆ. ಈ ಹೊತ್ತಿನಿಂದ ಈ ದಿವಸದಿಂದ ನಿಮಗೆ ಶುಕ್ರನ ಕಾಲ ಪ್ರಾರಂಭವಾಗಿದೆ. ಶುಕ್ರ ಷಷ್ಠಾಧಿಪತಿ. ಈ ಕಾರಣದಿಂದಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಅವರೇ ಕಾಳು, ಅವರೇ ಧಾನ್ಯವನ್ನು ದಾನ ಮಾಡೋದು ಪ್ರತಿ ಶುಕ್ರವಾರ 5 ಶುಕ್ರವಾರ ಮಾಡಿ, ತುಂಬ ಸಹಾಯವಾಗುತ್ತೆ. ಇದ್ರ ಜೊತೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಚೇತರಿಕೆ ಆಗುತ್ತೆ. ನೀವು ಆತಂಕ ಬೇಡ. ಶುಕ್ರ ಈಗ ನೀವು ಈ ಮಾಡುವ ಆರಾಧನೆ ನಿಮಗೆ ಹೆಚ್ಚಿನ ಫಲ ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸಂಗೀತ ಅವರು ಕಳಿಸಿದ್ದಾರೆ. ಸಂಗೀತ ಅವರ ಜನ್ಮ ದಿನಾಂಕ 23/8/1976. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಆರೋಗ್ಯ ಸಮಸ್ಯೆ ಇದೆ, ಜೊತೆಗೆ ಸ್ವಂತ ಮನೆ ಬಗ್ಗೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅದು ಆಗ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಂಗೀತ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮನೆ ಬಗ್ಗೆ ಇದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಲ್ಲಿ ರವಿ ಇದ್ದಾನೆ. ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮಗೆ ಇರತಕ್ಕಂಥದ್ದು ತೃತೀಯದಲ್ಲಿ. ಏನು ಅಂಥ ಪ್ರಮಾದವನ್ನೇನು ಸೂಚಿಸ್ತಾ ಇಲ್ಲ ಆರೋಗ್ಯದ ವಿಚಾರದಲ್ಲಿ. ಆತಂಕ ಬೇಡ, ಚೆನ್ನಾಗೇ ಇದೆ. ಸಣ್ಣ ಪುಟ್ಟ ತೊಡಕಿದ್ರೆ ನಾಗ ಕವಚ ಹೇಳಿಕೊಂಡ್ರೆ ಸಾಕಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಇನ್ನು ನಂತರದಲ್ಲಿ ಮನೆ ವಿಚಾರದಲ್ಲಿ ಕೇಳಿದ್ದೀರಿ, ಮನೆಗೆ ಅನುಕೂಲ ಇದೆಯಾ ಹೇಗೆ ಅಂತ. ಪ್ರಸ್ತುತ ಈಗ ಕಾಲ ಇಲ್ಲ ನಿಮಗೆ. ಯಾವಾಗಪ್ಪ ಉಂಟಾಗುತ್ತೆ ಅಂತಂದರೆ 26 ಡಿಸೆಂಬರ್ ಕಳಿಬೇಕು. ಆ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರುವುದು ಒಳ್ಳೆಯದು. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ನವೀನ್ ಅವರು ಕಳಿಸಿದ್ದಾರೆ. ನವೀನ್ ಅವರ ಜನ್ಮ ದಿನಾಂಕ 28/12/1982. ಹುಟ್ಟಿದ ಸಮಯ ಬೆಳಗ್ಗೆ 9 ಗಂಟೆ. ಕೆಲಸ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನವೀನ್ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಈ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ, ಕರ್ಮಸ್ಥಾನದಲ್ಲಿ ಲಗ್ನಾಧಿಪತಿ ಬಲಿಷ್ಠನಾಗಿದ್ದಾನೆ. ಇದು ನೋಡಿ, ಪ್ರಯತ್ನ ಮಾಡಿದ್ರೆ ನಿಮಗೆ ಅವಕಾಶ ಚೆನ್ನಾಗಿದೆ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲೇ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ. ಯಾರು ಕರ್ಮಾಧಿಪತಿಯೋ ನಿಮಗೆ ಅವನ ಕಾಲ ನಡೀತಾ ಇದೆ. ಶುಕ್ರ ವ್ಯಯದಲ್ಲಿದ್ದಾನೆ. ದುಸ್ಥಾನದಲ್ಲಿದ್ದಾಗ ಕರ್ಮಾಧಿಪತಿ ಸಹಜವಾಗಿ ಕಾರ್ಯವ್ಯಯವಾಗುತ್ತೆ, ಕೆಲಸಗಳಲ್ಲಿ ಅನಾನುಕೂಲ ಇತ್ಯಾದಿ ಉಂಟಾಗುತ್ತೆ. ಇದಕ್ಕೆ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ತಪ್ಪದೇ ಹೇಳಿಕೊಳ್ಳಿ, ಅನುಕೂಲ ಆಗುತ್ತೆ. ನಿಮಗೆ 2034 ಬರಬೇಕು. ಅಲ್ಲಿಂದ ನಿಮಗೆ ಒಂದು ಒಳ್ಳೆಯ ಕಾಲ ಬರ್ತದೆ. ಕೆಲಸದಲ್ಲೋ ಮತ್ತೊಂದು ಇತ್ಯಾದಿ ಒಂದು ಕೆಲವರಿಗೆ ಹಾಗೆ ಎಷ್ಟೋ ಒಂದು ಅರ್ಧ ಆಯುಷ್ ಮುಗಿದ ಮೇಲೆ ಒಂದು ರೀತಿಯ ಬೆಳಕುಂಟಾಗುತ್ತೆ ಅವರಿಗೆ. ಇನ್ನು ಕೆಲವರಿಗೆ ಪ್ರಾರಂಭದಲ್ಲೇ ತುಂಬ ಚೆನ್ನಾಗಿ ಮಿಂಚಿಬಿಡ್ತಾರೆ, ಆಮೇಲೆ ಅವ್ರನ್ನ ಪರಿಗಣಿಸೋರೇ ಇರಲ್ಲ. ಹೀಗಾಗುತ್ತೆ. ನಿಮಗೆ ಹೇಗಿದೆಯಪ್ಪ ಅಂದರೆ 2034 ಅಲ್ಲಿಂದ ನಂತರದಲ್ಲಿ ನಿಮಗೆ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿಂದ ನಿಮಗೆ ನೀವು ಮಾಡುವ ಕೆಲಸವೋ ವ್ಯವಹಾರವೋ ಇವುಗಳಲ್ಲಿ ಹೆಚ್ಚಿನ ಆದಾಯ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಆತಂಕ ಬೇಡ. ವಿವಾಹಕ್ಕೆ ತಾವು ಕೇಳಿದ್ದೀರ, ಯಾಕೆ ಉಂಟಾಗ್ತಾ ಇಲ್ಲ, ಏನು ಕಥೆ ಅಂತ. ವಿವಾಹಕ್ಕೆ ಕುಜನ ದೃಷ್ಟಿ ಇದೆ. ಕುಜ ಬಲಿಷ್ಠನಾಗಿದ್ದನಾದರೆ ಒಂದು ಗ್ರಹಾರಾಧನೆ, ಕುಜ ಶಾಂತಿಯನ್ನು ಮಾಡಿಸಿ ನೀವು ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಭಗವಂತ ಫಲ ಕೊಡಲಿ. ನಿಮ್ಮ ಗ್ರಹ ನೀವೇನು ಆರಾಧನೆ ಮಾಡ್ತೀರೋ ಆ ಗ್ರಹಗಳು ನಿಮ್ಮನ್ನು ಅನುಗ್ರಹಿಸಲಿ. ಒಳ್ಳೆಯದಾಗ. ದ್ವಾದಶ ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ ಈ ದಿನದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಮಾಂದಿ ಉದಯಾಗಿದೆ ಅದು ತುಲಾ ರಾಶಿಯಲ್ಲಿ. ಇನ್ನು ರವಿ, ಕುಜ, ಬುಧ, ಶುಕ್ರರನ್ನು ಕಾಣ್ತಾ ಇದ್ದೀವಿ, ಅದು ಮಕರ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ರಾಹು, ಶನೈಶ್ಚರ ಹಾಗೂ ಚಂದ್ರ ಒಟ್ಟಾಗಿದ್ದಾರೆ, ಅದು ಮೀನ ರಾಶಿಯಲ್ಲಿ. ಹೇಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಹಿರಿಯರಿಂದ ಪರಿಶ್ರಮ ಉಂಟಾಗುತ್ತೆ. ಸೀನಿಯರ್ಸ್ ಏನೋ ಹೇಳಿಬಿಡ್ತಾರೆ, ಮನೆಯಲ್ಲಾದರೂ ಅಷ್ಟೇ, ದೊಡ್ಡವರು ಪಾಪ ಬೆಲೆ ಕೊಡಬೇಕು, ಶ್ರಮ ನಿಮ್ಮದು, ಹೀಗಾಗುತ್ತೆ. ಪಾಪ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಈ ದಿವಸ. ಹೆಣ್ಮಕ್ಳಿಗೆ ಪಾಪ ಕೆಲಸದ ಒತ್ತಡ ಜಾಸ್ತಿ. ಇನ್ನು ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ. ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಹುಷಾರಾಗಿರಿ, ಅಲ್ಲಿ ತಗಾದೆಗಳು ಬರೋ ಸಾಧ್ಯತೆ. ವ್ಯಾಪಾರದ ನಡುವೆ ಅಕ್ಕಪಕ್ಕ ಒಟ್ಟಿಗೆ ಒಂದೇ ವ್ಯಾಪಾರ ಮಾಡ್ತಾಯಿದ್ರೆ ಕಷ್ಟ ಆಗಿಬಿಡುತ್ತೆ. ಆ ರೀತಿಯಲ್ಲಿ ತೊಂದರೆಗಳನ್ನು, ಪೈಪೋಟಿ ತೊಂದರೆ ಆ ರೀತಿ ಆಗೋ ಸಾಧ್ಯತೆ ಇದೆ. ಹುಷಾರು. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭರಾಶಿಯವರಿಗೆ ಲಾಭದಾಯಕ ದಿನ. ಹಿರಿಯರಿಂದ ಅನುಕೂಲ, ಒಳ್ಳೆಯ ಮಾರ್ಗದರ್ಶನ, ಸ್ತ್ರೀಯರಿಗೆ ಬಲ ಇತ್ಯಾದಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಕಾಣ್ತೀರಾ. ಸೇವಕರು, ಸಹಾಯಕರು, ಹಿರಿಯರೇ ಬಂದು ಸಹಾಯ ಮಾಡ್ತಾರೆ ನಿಮಗೆ. ಸಣ್ಣವರು ಪುಟ್ಟವರಿಂದ ನಿರೀಕ್ಷೆ ಮಾಡ್ತಾಯಿದ್ರೆ, ಇಲ್ಲ ದೊಡ್ಡವರೇ ಬಂದ್ರಲ್ಲಪ್ಪ ಅಂತ ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಕುಟುಂಬ ಸೌಖ್ಯ, ಮಾತಿನ ಬಲ ಇದೆಲ್ಲ ಚೆನ್ನಾಗೇ ಇದೆ. ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಧನಲಾಭ ಕಾಣ್ತೀರಾ. ಕಾರ್ಯಗಳಲ್ಲಿ ಅನುಕೂಲವೇ ಉಂಟಾಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ನಿಮಗೆ ಸ್ವಲ್ಪ ಬುದ್ಧಿ ಮಂದವಾಗಬಹುದು, ಆಲೋಚನಾ ಶಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಆಮೇಲೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ತಾಪ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಕೆಲಸ ಕಾರ್ಯಗಳಲ್ಲಿ. ಅನುಕೂಲ ಇದೆ, ಇಲ್ಲ ಅಂತಲ್ಲ, ಆದರೆ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಹಕಾರ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಸಹಕಾರ ಚೆನ್ನಾಗಿದೆ. ಈ ದಿವಸ ದೇವರು, ಪೂಜೆ, ಪುನಸ್ಕಾರ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಉತ್ತಮರ ಸಂಪರ್ಕ ಏರ್ಪಾಡಾಗುವುದೆಲ್ಲ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿದೆ. ಕೃಷಿಕರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ನೀವು ಕೂಡ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಹುಷಾರಾಗಿರಿ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಹೆಣ್ಮಕ್ಳಿಗೆ ಸ್ವಲ್ಪ ವ್ಯಥೆ, ನಷ್ಟ, ಅಪಮಾನ, ಚರ್ಚೆಗಳಲ್ಲೆಲ್ಲ ಪಾಲ್ಗೊಳ್ಬೇಡಿ ಈ ದಿವಸ, ಅದರಿಂದ ನಿಮಗೆ ತೊಂದರೆ. ಹಿರಿಯರಿಂದ ಅಪಮಾನಗಳಾಗ್ಬಿಡುತ್ತೆ,
ಅದು ನಿಮಗೆ ನೋವಾಗುತ್ತೆ. ಸ್ವಲ್ಪ ಭಯ ಆತಂಕದ ವಾತಾವರಣ ಕೂಡ ಇದೆ ಈ ದಿವಸ, ಹೀಗಾಗಿ ಹುಷಾರು. ಕಿವಿ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಎಚ್ಚರ. ಈ ದಿವಸ ತಪ್ಪದೆ ದುರ್ಗಾ ಕವಚ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸೌಕರ್ಯ ಸಿಗುತ್ತೆ. ಆದರೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಜೊತೆಗೆ ಹಣಕಾಸಿನ ವ್ಯತ್ಯಾಸ ಉಂಟಾಗುತ್ತೆ, ಗಮನ ಇರಲಿ. ಉಳಿದ ಹಾಗೆ ದಾಂಪತ್ಯದಲ್ಲೂ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳು ಸೂಚಿಸ್ತಾ ಇದೆ. ಆದರೆ ವ್ಯಾಪಾರಿಗಳಿಗೆ ಮಾತ್ರ ಲಾಭ ಇದೆ. ವ್ಯಾಪಾರದಲ್ಲಿ ಹೆಚ್ಚಿನ ತೊಡಗುವಿಕೆ, ಕಾರ್ಯಶೀಲರಾಗಿರ್ತೀರ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶತ್ರುಗಳ ಬಾಧೆ ಉಂಟಾಗುತ್ತೆ. ಆದರೆ ತಲೆನೋವು, ತುಂಬ ಹೆಚ್ಚಿನ ಆಲೋಚನೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದೆ ಈ ದಿವಸ. ಟೆನ್ಷನ್ ಮಾಡ್ಕೊಳ್ತೀರಾ. ಆದರೆ ಗುರುಗಳ ಮಾರ್ಗದರ್ಶನ ತಗೊಳ್ಳಿ, ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಈ ದಿವಸ ನಿಮಗೆ ಸಹೋದರ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಅಂತ. ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಕಾಣಬಹುದು. ಮಕ್ಕಳಿಂದ ಸಹಾಯ ಸಹಕಾರ, ಸ್ವಲ್ಪ ನಿಧಾನಗತಿಯಲ್ಲಿ. ಅಂಗಡಿಗೆ ಹೋಗಿ ಬಾ ಅಂತಂದರೆ ಅರ್ಧ ಗಂಟೆ ಬಿಟ್ಟಾದರೂ ಹೋಗ್ತಾರೆ, ಆ ರೀತಿಯಲ್ಲಿ ಅನುಕೂಲ ಉಂಟಾಗುತ್ತೆ. ಇನ್ನು ಈ ದಿವಸ ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಒಳ್ಳೆಯದು. ಧನುರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಹಿರಿಯರಿಂದ ಒಳ್ಳೆಯ ವರ್ತಮಾನ, ಒಳ್ಳೆಯ ಶುಭ ಸುದ್ದಿ ಸಿಗುತ್ತೆ ಈ ದಿವಸ. ಸ್ನೇಹಿತರು ಬಂಧುಗಳ ಜೊತೆಗೆ ಉತ್ತಮ ಒಡನಾಟ ಚೆನ್ನಾಗಿದೆ. ಪ್ರಯಾಣ, ವಿಹಾರ, ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲ ಇದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ಸಹೋದರ ಸಹೋದರಿಯರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣ ಸೌಖ್ಯತೆ ಇದೆ ಈ ದಿವಸ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ಸೂಚಿಸ್ತಾ ಇದೆ, ಹುಷಾರು. ತೊಡಕು, ಕೆಲಸ ಅರ್ಧಕ್ಕೆ ನಿಂತು ಬಿಡ್ತಕ್ಕಂಥದ್ದು. ಅವ್ರ ಕೆಲಸಕ್ಕೆ ಸಿಗಲಿಲ್ಲ, ಇವ್ರ ಕೆಲಸಕ್ಕೆ ಸಿಗಲಿಲ್ಲ, ಮತ್ತು ಇನ್ನೇನೋ ಕೆಲಸ, ನೀವೇ ಪರಿಶ್ರಮ, ಈ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ. ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ, ಹಿರಿಯರ ಜೊತೆಗೆ ಹೆಚ್ಚು ಮಾತುಕತೆ, ಚರ್ಚೆ, ಹರಟೆ ಈ ರೀತಿಯಲ್ಲಿರ್ತದೆ. ಮನೆ ಹಿರಿಯರು ಯಾರೋ ಬಂದಿರ್ತಾರೆ ಅಥವಾ ಬರ್ತಾರೆ, ಒಂದು ಫೋನ್ ಕಾಲೋ ಆಗಿಬಿಡಬಹುದು. ಹೆಚ್ಚು ಕಾಲ ಮಾತಾಡೋದು, ಸಂಭಾಷಣೆಗಳಲ್ಲಿ ಕಾಲ ಕಳೆಯೋದು ಈ ರೀತಿಯಲ್ಲಿರ್ತದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಬುದ್ಧಿ ಸ್ಥಾನ ತುಂಬ ಚೆನ್ನಾಗಿದೆ. ನಿಮಗೆ ಈ ದಿವಸ ಸ್ವಲ್ಪ ಆಲಸ್ಯ ಇದು ಉಂಟಾಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸ್ನೇಹಿತರು ಬಂಧುಗಳ ಸಹಕಾರ, ಮಕ್ಕಳಿಂದ ಸೌಕರ್ಯ, ಸಮಾಧಾನ ಮತ್ತು ಸಹಕಾರ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ ಈ ದಿವಸ ನಿಮಗೆ ತೊಡಕೇನಪ್ಪ ಅಂದರೆ ಸ್ವಲ್ಪ ಅಪಮಾನ ಉಂಟಾಗುತ್ತೆ. ಯಾರೋ ಏನೋ ಅಂದುಬಿಡ್ತಾರೆ, ಅದು ಮನಸ್ಸಿಗೆ ತುಂಬ ಹಚ್ಕೊಂಡು ನೋವು ಮಾಡ್ಕೊಂಡ್ಬಿಡ್ತೀರ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.